ವಿಜಯಪುರ ಬಳಿಕ ಬೆಂಗಳೂರಲ್ಲೂ ಜ್ಯುವೆಲರಿ ಶಾಪ್ ದರೋಡೆಯಾಗಿದೆ. ನೆಲಮಂಗಲದಲ್ಲಿ ಗನ್ ತೋರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ದಾಸನಪುರದ ರಾಮದೇವ್ ಜ್ಯುವೆಲರಿ ಶಾಪ್ನಲ್ಲಿ ಆದಂತಹ ದುರ್ಘಟನೆ ಇದು. ಈ ಹಿಂದೆ ವಿಜಯಪುರದಲ್ಲಾಗಿತ್ತು ದರೋಡೆ. ಈಗ ಬೆಂಗಳೂರಲ್ಲೂ ಸಹಿತ ಜ್ಯುವೆಲರಿ ಶಾಪ್ ಒಂದು ದರೋಡೆಯಾಗಿದೆ. ನೆಲಮಂಗಲದಲ್ಲಿ ಗನ್ ತೋರಿಸಿ ಚಿನ್ನಾಭರಣವನ್ನ ದೋಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಅಲ್ಲಿಂದ. ದಾಸನಪುರದ ರಾಮದೇವ್ ಜ್ಯುವೆಲರಿ ಶಾಪ್ನಲ್ಲಿ ಆದಂತಹ ಘಟನೆ ಇದು. ಬೈಕ್ನಲ್ಲಿ ಬಂದಿದ್ದಂಥ ಮೂವರು ದುಷ್ಕರ್ಮಿಗಳಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿದೆ. ಕಿವಿ ಓಲೆಯನ್ನ ಕೇಳಿಕೊಂಡು ಬಂದು ಗನ್ ತೋರಿಸಿ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಹೆದರಿಸಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. 30 ಗ್ರಾಂ ಚಿನ್ನಾಭರಣ, 50,000 ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಾಣಿಕ್ಯರಾಮ್ ಎಂಬುವವರಿಗೆ ಸೇರಿದಂಥ ಜ್ಯುವೆಲರಿ ಶಾಪ್ ಇದು. ಮಾಣಿಕ್ಯರಾಮ್ ಮಕ್ಕಳು ಶಾಪ್ನಲ್ಲಿದ್ದಾಗಲೇ ಈ ಒಂದು ರಾಬರಿ ಆಗಿದೆ. ಮಕ್ಕಳ ಕಿರುಚಾಟವನ್ನು ಕಂಡು ಓಡಿ ಬಂದಿದ್ದಾರೆ ತಾಯಂದಿರು. ತಾಯಿ ಶಾಪ್ಗೆ ಬರ್ತಿದ್ದಂತೆ ಸ್ಥಳದಿಂದ ಆ ಕಳ್ಳರು ಕಾಲ್ಕಿತ್ತಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ವಿಜಯಪುರದಲ್ಲಿ ಒಂದು ಘಟನೆಯಾಗಿತ್ತು ಈ ಹಿಂದೆ. ಅದಾದ ನಂತರದಲ್ಲಿ ಈಗ ಬೆಂಗಳೂರಿನಲ್ಲಿ ಮತ್ತೊಂದು ಜ್ಯುವೆಲರಿ ಶಾಪ್ನಲ್ಲಿ ದರೋಡೆಯಾಗಿದೆ. 30 ಗ್ರಾಂ ಚಿನ್ನಾಭರಣ ಸೇರಿ 50,000 ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಾಣಿಕ್ಯರಾಮ್ ಎಂಬುವವರಿಗೆ ಸೇರಿದಂಥ ಜ್ಯುವೆಲರಿ ಶಾಪ್ ಇದಾಗಿತ್ತು. ದುಷ್ಕರ್ಮಿಗಳು ಬೈಕ್ನಲ್ಲಿ ಬಂದು ಈಗ ಅಲ್ಲಿದ್ದಂಥ ನಗದನ್ನು ದೋಚಿ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಕೂಡಲೇ ಮಾಣಿಕ್ಯರಾಮ್ ಮಕ್ಕಳು ಶಾಪ್ನಲ್ಲಿದ್ದಾಗಲೇ ಆದಂಥ ರಾಬ್ರಿ ಇದು. ಆಗ ಮಕ್ಕಳು ಕಿರುಚಾಡ ತೊಡಗಿದ್ರು. ಆಗ ಶಾಪ್ಗೆ ತಾಯಿ ಓಡಿ ಬಂದಿದ್ದಾರೆ. ಆದರೆ ಆ ತಾಯಿ ಶಾಪ್ಗೆ ಬರ್ತಿದ್ದಂತೆ ಸ್ಥಳದಿಂದ ಆ ಕಳ್ಳರು ಕಾಲ್ಕಿತ್ತಿದ್ದಾರೆ. ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಐದೂವರೆಯಿಂದ 6 ಗಂಟೆ. ಎಷ್ಟು ಜನ ಬಂದಿದ್ರು? 3 ಜನ ಬಂದಿದ್ರು. ಏನಂತ ಬಂದ್ರು? ಫಸ್ಟ್ ಏನಂತ ಬಂದ್ರು? ಫಸ್ಟ್ ಈ ತರ ರಿಂಗ್ ಸಿಕ್ತ ಅಂತ ಅಂದ್ರೆ ಓಲೆ, ಕಿವಿ ಓಲೆ. ನಾವು ಸಿಕ್ಕಲ್ಲ ಅಂದ್ರೆ ಅಷ್ಟರಲ್ಲಿ ಒಬ್ರು ಗನ್ ತಗ್ಬಿಟ್ರು. ಗನ್ ತಗ್ಬಿಟ್ಟು ನನ್ನ ಕೈಯಿಂದ ಮುಚ್ಚಿಬಿಟ್ರು, ಬಾಯಿ ಯಾರನ್ನ ಸೌಂಡ್ ಮಾಡಂಗಿಲ್ಲ ಅಂತ. ಆಮೇಲೆ ಇನ್ನೊಬ್ರು ಒಳಗ್ ಹೋಗ್ಬಿಟ್ಟು ಅವ್ರು ಡ್ರಾ ಎಲ್ಲ ಬಿಚ್ಚಿಬಿಟ್ಟು ಆಮೇಲೆ ಮೂಗು ಏನೇನು ತಗೊಂಡ್ರು, ಗೋಲ್ಡ್ ಐಟಮ್ ತಗೊಂಡ್ರು. ಎಷ್ಟೊಂದು 50 ಗ್ರಾಮ್ ತಗೊಂಡ್ರ? ಒಂದು 30 ಗ್ರಾಮ್ ಇಟ್ಟಿದ್ದಕ್ಕೆ. ಕ್ಯಾಶ್ ಕ್ಯಾಶ್ ಒಂದು 50,000 ತಗೊಂಡ್ರು. ವೆಹಿಕಲ್ ಬಂದಾರೆ. ಹಂಗೆ ನೋಡ್ತಾ ಇದ್ದಿದ್ದು ವೆಹಿಕಲ್ ಇಂದ ನಾನು ನೋಡ್ತಾ ಇದ್ದಿದ್ದು. ಹಂಗೆ ಈಚೆ ಹೋಗೋ ಟೈಮಲ್ಲಿ ಒಳಗಡೆ ಕಿತ್ತಾಡ್ತಾ ಇದ್ದಿದ್ದು. ಸೌಂಡ್ ಬಂದಿ ಜೋರಲ್ಲಿ ನಾನು ಹೋಗಿದ್ದು. ಆಮೇಲೆ ಅಲ್ಲಿ ಬಂದು ಮುಂಜಾನೆ ಹೇಳಿದ್ದು, ಮುಂಜಾನೆ ಯಾರು ಕಲ್ರು ಬಂದಾರೆ ಅಂತ ಬಂದಿದ್ದು. ಅಷ್ಟ ತಕ್ಕ ಈಚೆ ಬಂದ್ಬಿಟ್ಟಾರೆ. ಒಳಗಡೆ ಯಾವಾಗ ಹೋಗೋದು ನಾನು ನೋಡಿಲ್ಲ. ಒಳಗಡೆ ನೋಡಿಲ್ಲ, ಈಚೆ ಮಾತ್ರ ನೋಡಿಲ್ಲ ಅಷ್ಟೇ. ಆಮೇಲೆ ಹೋಗ್ಬಿಟ್ರು ಬೈಕಲ್ಲಿ. ಇವ್ರು ಮುಂಜಾನೆ ಹೋಗಿ ಮುಂಜಾನೆ ಬರೋ ತಕ್ಕ ಹೋಗ್ಬಿಟ್ಟಾರೆ. ಆಮೇಲೆ ಅಲ್ಲಿ ಚೆಕ್ ಮಾಡಿದಾಗ ಎಷ್ಟು ಗ್ರಾಮ್ ಹೋಗಿತ್ತಮ್ಮ? ನಮ್ಗೆ ಗೊತ್ತಿಲ್ಲ, ನಾನು ಒಳಗಡೆ ಹೋಗಿಲ್ಲ. ಬಟ್ ನೀವು ಗನ್ ನೋಡಿದ್ರಮ್ಮ? ನೀವು ನನ್ನ ಕೈಗಿತ್ತು, ಹಂಗೆ ತೋರ್ಸಿದ್ದು ನನ್ಗೆ ಗನ್ ಅಷ್ಟೇ. ನಾನ್ ಕಡಿ ತಗೊಳ್ಳಿದ್ ಗನ್ ತೋರ್ಸಿದ್ದು ನನ್ಗೆ. ಮುಂಜಾನೆ ಹೇಳೋ ತಕ್ಕ ಇವ್ರು ಹೋಗ್ಬಿಟ್ಟವ್ರು. ನಿಮ್ ಹುಡುಗಂಗೇನೋ ಏಟ್ ಆಗಿದ್ಯಂತೆ ಮುಖ? ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ಅವರೇ ಮಾಡಿದ್ದ? ಏನ್ ಮಾಡಿದ್ರು? ಅದ್ ಗೊತ್ತಿಲ್ಲ ಎಷ್ಟು ಏಟ್ ಆಯ್ತು ಇವ್ರಿಗೆ. ಬಟ್ ಗನ್ನಲ್ಲಿ ಏನು ಶೂಟ್ ಮಾಡಿಲ್ಲ ಅವರು? ನಾನ್ ನೋಡಿಲ್ಲ, ಕೈಲಿಲ್ಲ, ಮುಖಾಗಿಲ್ಲ ಆಯ್ತು. ಮನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನೆಲಮಂಗಲ ರಿಪೋರ್ಟರ್ ಮೂರ್ತಿ. ಯಾವಾಗ ಆಯ್ತು ಈ ಒಂದು ದರೋಡೆ? ಇನ್ನ ದರೋಡೆಕೋರರು ಸಿಕ್ಬಿದ್ದಿದ್ದಾರಾ ಹೇಗೆ ಅಂತ? ಕಾರ್ತಿಕ್, ರಾಜ್ಯದಲ್ಲಿ ಏನೋ ಮುಂದುವರೆದ ದರೋಡೆ ಪ್ರಕರಣಗಳು ಜಾಸ್ತಿ ಆದ ಬೆನ್ನಲ್ಲೇನೆ ಬೆಂಗಳೂರು ನಗರದ ಏನು ದಾಸನಪುರ ರಾಮದೇವ್ ಜ್ಯುವೆಲರಿಗೆ ನುಗ್ಗಿ ಚಿನ್ನಾಭರಣ ದರೋಡೆ ನಡೆಸಿರುವಂತದ್ದು. ಈ ಅಂಗಡಿಯಲ್ಲಿದ್ದ 2 ಯುವಕರಿಗೆ ಗನ್ ತೋರಿಸಿ ಜೀವಭಯ ಹುಟ್ಟಿಸಿ 3-4 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 30 ಗ್ರಾಂ ಚಿನ್ನಾಭರಣವನ್ನ ದರೋಡೆ ಮಾಡಿರುವಂತದ್ದು. ಇದೊಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂತಹ ರಾಮದೇವ್ ಜ್ಯುವೆಲರಿ ಶಾಪ್ ಇದು. ಈ ಒಂದು ಶಾಪ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಈ ಒಂದು ದೃಶ್ಯಗಳು ಕೂಡ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಈ ಒಂದು ಘಟನೆ ನೆಲಮಂಗಲದ ಸುತ್ತಮುತ್ತ ಇರುವಂತಹ ಜ್ಯುವೆಲರಿ ಶಾಪ್ ಮಾಲೀಕರಿಗೂ ಒಂದು ರೀತಿ ಆತಂಕ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಕಾರ್ತಿಕ್, ಆದಷ್ಟು ಬೇಗ ದರೋಡೆಕೋರರನ್ನ ಬಂಧನ ಮಾಡಿ ಅಂತ ಹೇಳಿ ಅವರು ಒತ್ತಾಯ ಹಾಕಿರುವಂತದ್ದು. ಈ ಒಂದು ಜ್ಯುವೆಲರಿ ಶಾಪ್ ಇದೆ,
ಅದು ಮಾಣಿಕ್ ರಾಮ್ ಅಂತ ಅವರಿಗೆ ಸೇರುವಂತದ್ದು. ಪಕ್ಕದಲ್ಲೇ ಇವ್ರದೇ ಆದಂತ ಒಂದು ಫ್ಯಾನ್ಸಿ ಶಾಪ್ ಕೂಡ ಇರ್ತದೆ. ಇದರಲ್ಲಿ ಏನು ಈ ಬಾಲಕರ ಏನು ಈಗ ದಾಳಿ ನಡೆದಂತ ಟೈಮಲ್ಲಿ 2 ಬಾಲಕರಿದ್ರು. ಆ ಬಾಲಕರ ತಾಯಿ ಶೋಭಾ ಇದ್ರು. ಆವಾಗ ಗೌತಮ್ ಹಾಗೂ ವಿಷ್ಣು ಅಂತ ಹುಡುಗರು ಆ ಜ್ಯುವೆಲ್ರಿ ಶಾಪ್ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ, ಅವರು ಕಿರ್ಚ್ಕೊಳ್ತಾರೆ. ಆಗ ಆ ಶೋಭಾ ಬಂದ ತಕ್ಷಣ ಬಿಟ್ಬಿಟ್ಟು ಓಡೋಗ್ತಾರೆ. ಅವಾಗ ಕಿರ್ಚಂತೆ ಮುಖ ಕೂಡ ಪರ್ಚಿಬಿಟ್ಟು ಅಲ್ಲಿಂದ ಪರಾರಿ ಆಗಿರುವಂತದ್ದು. ಸದ್ಯ ಬೈಕ್ ನಲ್ಲಿ ಬಂದಿದ್ದಂತ 3 ತಂಡದಿಂದ ಗನ್ ತೋರಿಸಿ ಈ ರೀತಿಯಲ್ಲಿ ದರೋಡೆ ನಡೆದಿರುವಂತದ್ದು. ಹಾಗಾಗಿ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಹಾಗೂ ಬೆಂಗಳೂರು ವಾಯುವ್ಯ ವಿಭಾಗದ ಡಿಸಿಪಿ ನಾಗೇಶ್ ಕೂಡ ಭೇಟಿ ಕೊಟ್ಟಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.